ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ, ಆದರೂ ಅದಕ್ಕೆಲ್ಲ ಉತ್ತರ ಹೇಳಿದ್ದೀನಿ. ಸೊ ನಿಮಗೆ ಅದು ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಟೆಲಿಪತಿಕ್ ಮೆಸೇಜ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ. ಮತ್ತು ಥರ್ಡ್ ಪಾರ್ಟಿ ರಿಮೂವಲ್ ಬಗ್ಗೆ ತುಂಬ ಪ್ರಶ್ನೆಗಳು ಬಂದಿದೆ. ತುಂಬ ಜನ ಕೇಳ್ತಾ ಇರ್ತಾರೆ, ಈ ಥರ್ಡ್ ಪಾರ್ಟಿಯನ್ನು ಹೇಗೆ ರಿಮೂವ್ ಮಾಡ್ಬೋದು. ತುಂಬ ಜನರ ಪ್ರಶ್ನೆ ಆಗಿದೆ, ಥರ್ಡ್ ಪಾರ್ಟಿಯನ್ನು ರಿಮೂವ್ ಮಾಡೋದು ಹೇಗೆ ಅಂತ. ಪ್ರೀವಿಯಸ್ಸಲ್ಲೂ ಹೇಳಿದ್ದೆ, ಸ್ವಿಚ್ ವರ್ಡ್ ಹೇಳಿದ್ದೆ, ಶೇರ್ ಮಾಡಿದ್ದೆ. ಪ್ರೀವಿಯಸ್ಸಲ್ಲಿ ಚೆಕ್ ಮಾಡ್ಬೋದು. ಮಿಸ್ ಆಗಿದ್ದರೆ ಇನ್ನೊಂದ್ಸಲ ಶೇರ್ ಮಾಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ನೀವು ನಿಮ್ಮ ಮೈಂಡಲ್ಲಿ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ, ನೀವು ಆ ಥರ್ಡ್ ಪಾರ್ಟಿ ಬಗ್ಗೆ ಆಲೋಚನೆ ಅನ್ನೋದನ್ನು ಕಂಪ್ಲೀಟಾಗಿ ಎರೇಸ್ ಮಾಡಬೇಕು. ಅಂದರೆ ಅವರ ಬಗ್ಗೆ ಏನು ಆಲೋಚನೆಗಳು ನೀವು ಮಾಡಬಾರ್ದು. ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಅವರ ಒಂದು ಆಲೋಚನೆಗಳು ಓಡ್ತಾ ಓಡ್ತಾ ಏನಾಗುತ್ತೆ, ನೀವು ಅವರನ್ನು ಪವರ್ಫುಲ್ ಮಾಡ್ತಾ ಇರ್ತೀರ. ಸೊ ನಿಮ್ಮ ಎನರ್ಜಿ ಎಲ್ಲ ಅವ್ರಿಗೆ ಹೋಗ್ತಾ ಇರುತ್ತೆ. ಸೊ ನೀವು ಪವರ್ಲೆಸ್ ಆಗಿಬಿಡ್ತೀರ, ಅವ್ರು ಪವರ್ಫುಲ್ ಆಗಿಬಿಡ್ತಾರೆ. ಸೊ ಅದರಿಂದ ಅವ್ರ ಬಗ್ಗೆ ಆಲೋಚನೆ ಮಾಡೋದನ್ನು ಫಸ್ಟು ನೀವು ನಿಲ್ಲಿಸಬೇಕಾಗತ್ತೆ. ಯಾಕಂದರೆ ನೀವು ಅವರನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಇರ್ಬೋದು ಮತ್ತು ಥರ್ಡ್ ಪಾರ್ಟಿ ಇರ್ಬೋದು, ಅವರಿಬ್ಬರ ಬಗ್ಗೆನೇ ನಿಮ್ಮ ಆ ಒಂದು ಇಮ್ಯಾಜಿನೇಷನ್ ಸ್ಟ್ರಾಂಗ್ ಆಗ್ತಾ ಇರುತ್ತೆ. ಈಗ ಇಲ್ಲದೇ ಇರೋದನ್ನು ಆಲೋಚನೆ ಮಾಡುವಂತಹ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ ಇಂಥ ಒಂದು ಸಮಯದಲ್ಲಿ. ಈಗ ನಿಮಗೆ ಸ್ವಲ್ಪ ಏನೋ ಡೌಟ್ ಇದೆ ಅಥವಾ ಅದು ನಿಜಾನೇ ಇರ್ಬೋದು, ನೀವು ಅವ್ರ ಬಗ್ಗೆನೇ ಮತ್ತೆ ಮತ್ತೆ ನೀವು ಆ ಒಂದು ಆಲೋಚನೆಗಳನ್ನು ಮಾಡ್ತಾ ಆ ಒಂದು ಥಾಟ್ಸನ್ನು ನೀವೇ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಅವರನ್ನು ಸ್ಟ್ರಾಂಗ್ ಮಾಡ್ತಾ ಹೋಗ್ತೀರಾ. ಸೊ ಆಗೇನಾಗುತ್ತೆ, ನಿಮ್ಮ ಎನರ್ಜಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫಸ್ಟು ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ, ಅವರನ್ನು ಪವರ್ಫುಲ್ ಮಾಡಬೇಡಿ. ಸೊ ನಿಮ್ಮ ಆಲೋಚನೆಗಳಲ್ಲಿ ಹೇಗಿರಬೇಕು ಅಂತಂದರೆ, ನೀವು ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ, ಸೊ ನಿಮ್ಮಿಬ್ಬರ ಒಂದು ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗಬೇಕು. ಸೊ ನೀವು ವಿಜುವಲೈಸೇಷನ್ ಹೇಗೆ ಮಾಡಬೇಕು ಅಂತಂದರೆ, ಸೊ ನಿಮ್ಮಿಬ್ಬರ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ಥರ್ಡ್ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ, ಅದನ್ನೇ ನೀವು ವಿಜುವಲೈಸ್ ಮಾಡಿ. ನಿಮ್ಮ 3 ಜನರ ಒಂದು ಪಿಕ್ಚರನ್ನು ವಿಜುವಲೈಸ್ ಮಾಡಿ. ಸ್ವಲ್ಪ ಸ್ವಲ್ಪ ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಆ ಇಮೇಜ್ ನಿಮ್ಮ ಮೈಂಡಲ್ಲಿ ಬರಬೇಕು. ಸೊ ದೂರ ಹೋಗ್ತಾ 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 ಕಂಪ್ಲೀಟಾಗಿ ಅವರು ದೂರ ಹೋಗ್ಬಿಟ್ಟಿದ್ದಾರೆ, ಅಂದರೆ ಮರೆಯಾಗ್ಬಿಟ್ಟಿದ್ದಾರೆ. ಏನೋ ಒಂದು ಮಿರಾಕಲ್ ಆಗುತ್ತೆ, ಅವರು ನಿಮ್ಮ ಲೈಫಿಂದ ದೂರ ಹೋಗ್ಬಿಟ್ಟಿದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು. ಇದಕ್ಕೆ ಸ್ವಿಚ್ ವರ್ಡ್ ನೋಟ್ ಮಾಡ್ಕೊಳ್ಳಿ. ಸೇಜ್, ವಾಲ್ ಅಪ್, ಲಿಮಿಟ್, ಬೈಪಾಸ್, ಶಟ್, ಬಿ. ಈ ಒಂದು ಸ್ವಿಚ್ ವರ್ಡನ್ನು ನೀವು ಚಾಂಟಿಂಗ್ ಮಾಡ್ಬೋದು ಮತ್ತು ರೆಡ್ ಪೆನ್ನಲ್ಲಿ ಬರಿಬೋದು. 48 ಸಲ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಈ ಎಷ್ಟು ಸಲ ಬರಿಬೇಕು, ಅಫರ್ಮೇಷನ್ಸ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಅದ್ರ ಬಗ್ಗೆನೂ ತುಂಬ ಪ್ರಶ್ನೆಗಳು ಕೇಳಿದ್ದಾರೆ. ಈಗ ಎಷ್ಟು ಸಲ ಅನ್ನೋದು ಕೌಂಟ್ ಮಾಡೋದು ಬೇಕಾಗಿಲ್ಲ. ಯಾವಾಗಲೂ ನಿಮ್ಮ ಮೈಂಡಲ್ಲಿ ಅದನ್ನೇ ಓಡಿಸ್ತಾ ಇದ್ರೂ ಬೆಸ್ಟ್ ಮೆಥಡ್, ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಅಥವಾ ನೀವು ಕೌಂಟ್ ಮಾಡಿಕೊಂಡು ಇಷ್ಟು ಸಲ ನೀವು ಬರಿಬೇಕು, ಇಷ್ಟು ಸಲ ನೀವು ಚಾಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಮಿನಿಮಮ್ 48 ಸಲ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ರೆಡ್ ಪೆನ್ನಲ್ಲಿ ಬರಿಬೇಕಾಗತ್ತೆ. ಮ್ಯಾಕ್ಸಿಮಮ್ 108 ಸಲ. ಯಾವುದೇ ಅಫರ್ಮೇಷನ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಈ ಒಂದು ನಂಬರನ್ನು ನೋಟ್ ಮಾಡಿಟ್ಕೊಂಬಿಡಿ. ಮಿನಿಮಮ್ 48 ಸಲ, ಮ್ಯಾಕ್ಸಿಮಮ್ 108 ಸಲ. ಅದಲ್ಲದೆ ನಿಮ್ಮ ಆ ಒಂದು ವಿಜುವಲೈಸೇಷನಲ್ಲಿ ಏನು ನೋಡಿರ್ತೀರ, ಸೊ ಆ ಥರ್ಡ್ ಪರ್ಸನ್ ದೂರ ಆಗಿಬಿಟ್ಟಿದ್ದಾರೆ. ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ, ನಿಮ್ಮಿಬ್ಬರ ನಡುವೆ ಆ ಒಂದು ಲವ್ ಎನರ್ಜಿಯನ್ನು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ಆ ಪಿಂಕ್ ಬಬಲ್ ಬಗ್ಗೆ ಹೇಳಿದೆ, ಆ ಬಬಲ್ ಮೆಥಡನ್ನು ಅಪ್ಲೈ ಮಾಡಿ. ಒಂದು ಪಿಂಕ್ ಬಬಲಲ್ಲಿ ನೀವಿಬ್ಬರು ಇದ್ದೀರಾ, ನಿಮ್ಮ ಒಂದು ಇಮೇಜನ್ನು ಅಲ್ಲಿ ವಿಜುವಲೈಸ್ ಮಾಡಿ. ಟೆಲಿಪತಿಕ್ ಮೆಸೇಜ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. ಈಗ ಎಲ್ರಿಗೂ ಮಾಡ್ಬೋದಾ, ದೊಡ್ಡವ್ರಿಗೂ ಆ ಒಂದು ಮೆಥಡನ್ನು ಅಪ್ಲೈ ಮಾಡ್ಬೋದಾ ಅಂತ. ಖಂಡಿತ ದೊಡ್ಡವ್ರಿಗೂ ಈ ಒಂದು ಟೆಲಿಪತಿಕ್ ಮೆಸೇಜನ್ನು ಕಳಿಸ್ಬೋದು. ಯಾವ ಸಮಸ್ಯೆಗೆ ನೀವು ಆ ಒಂದು ಮೆಸೇಜನ್ನು ಕಳಿಸ್ಬೇಕು ಅಂತಿದ್ದೀರಾ ಅದರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು ನಿಮಗೆ.
ಒಂದು ಕ್ಲಿಯರ್ ಆದ ಒಂದು ಪಿಕ್ಚರನ್ನು ನೀವು ಪ್ರಿಪೇರ್ ಮಾಡಿಕೊಂಡು ಆ ಒಂದು ಟೆಲಿಪತಿಕ್ ಮೆಸೇಜನ್ನು ಕಳಿಸ್ಬೋದು. ಟೆಲಿಪತಿಕ್ ಮೆಸೇಜ್ ಬಗ್ಗೆ ಹೇಳಬೇಕು ಅಂತಂದರೆ, ಅದು ನಮ್ಮ ಮೆದುಳಿನಿಂದ ನಾವು ಯಾರಿಗೇನೋ ಒಂದು ಸಂದೇಶವನ್ನು ಕಳಿಸ್ಬೇಕು ಅಂತ ಇದ್ದೀವಿ, ಅವರ ಮೆದುಳಿನ ಜೊತೆ ಒಂದು ಮಾತುಕತೆ ಮಾಡೋದು, ಒಂದು ಕಾನ್ವರ್ಸೇಷನ್. ನಾವು ಏನು ಹೇಳಬೇಕು ಅಂತ ಇದ್ದೀವಿ ಅದು ಅವ್ರಿಗೆ ತಲುಪುತ್ತೆ. ಯಾಕೆಂದರೆ ನಾವು ನಮ್ಮ ಎನರ್ಜೀಸ್ ಏನಾಗುತ್ತೆ ಅವರ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ನಾವು ಯಾರ ಬಗ್ಗೆ ನೆನೆಸ್ಕೊಳ್ತೀವಿ, ಸೊ ಅವ್ರಿಗೂ ಅದೇ ರೀತಿ ಫೀಲ್ ಆಗುತ್ತೆ. ಸೊ ಇದೆಲ್ಲ ಒಂದು ಎನರ್ಜಿ ವರ್ಕ್ ಇದು. ಸೊ ಎನರ್ಜೀಸ್ ಆ್ಯಂಡ್ ಫ್ರೀಕ್ವೆನ್ಸೀಸ್ ಬಗ್ಗೆ ಪ್ರೀವಿಯಸ್ಸಲ್ಲೂ ತಿಳಿಸಿದ್ದೆ. ಸೊ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಈಗ ನಾವು ಯಾರ ಬಗ್ಗೆನೋ ನೆನೆಸ್ಕೊಳ್ತಾ ಇರ್ತೀವಿ, ಅವರೇ ನಮಗೆ ಎದುರುಗಡೆ ಸಿಗ್ತಾರೆ, ಅಥವಾ ಅವ್ರ ಕಡೆಯಿಂದ ಕಾಲ್ ಬರೋದಿರ್ಬೋದು, ಮೆಸೇಜ್ ಬರೋದಿರ್ಬೋದು. ಸೊ ಇದು ಮೆದುಳಿನಿಂದ ಮೆದುಳಿಗೆ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಒಂದು ಮೆಥಡ್ ಇದು. ಸೊ ನೀವು ದೊಡ್ಡವ್ರಿಗೂ ಅಪ್ಲೈ ಮಾಡ್ಬೋದು, ಯಾರಿಗೆ ನೀವು ಏನು ಹೇಳಬೇಕು ಅಂತ ಇದ್ದೀರಾ, ಸೊ ಮೆಂಟಲಿ ಒಂದು ಮೆಸೇಜನ್ನು ಅವ್ರಿಗೆ ಕಳಿಸಬಹುದು. ಸೊ ಈ ಒಂದು ಮೆಥಡಲ್ಲೂ ತುಂಬ ಒಂದು ಒಳ್ಳೆಯ ರಿಸಲ್ಟ್ಸ್ ಬಂದಿದೆ. ಈಗ ನಾವು ಕೆಲವ್ರಿಗೆ ಏನೋ ಒಂದು ಸಂದೇಶವನ್ನು ಹೇಳಬೇಕು ಅಂದ್ಕೊಳ್ತೀವಿ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಈ ಒಂದು ಮೆಥಡಲ್ಲಿ ನಾವು ಅವ್ರಿಗೆ ಏನು ಹೇಳಬೇಕು ಅಂತಿದ್ದೀವಿ ಅದು ತಲುಪಿಸ್ಬೋದು ಆ ಒಂದು ಮೆಸೇಜನ್ನು. ಸೊ ಅವ್ರಿಗೂ ಆ ಒಂದು ಫೀಲ್ ಆಗುತ್ತೆ, ಅವರಲ್ಲೂ ಬದಲಾವಣೆಗಳಾಗುತ್ತೆ. ಸೊ ನಾವು ಏನು ಕನ್ವೆ ಮಾಡಬೇಕು ಅಂತಿದ್ದೀವಿ ಅದನ್ನು ಅವರು ರಿಸೀವ್ ಮಾಡ್ಕೊಳ್ತಾರೆ. ಸೊ ಈ ಮೆಥಡಲ್ಲೂ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.